ಶಿವರಾತ್ರಿಯ ಶುಭ ಸಂದರ್ಭ. ಶಂಕರಾಚಾರ್ಯರ ದಶಶ್ಲೋಕಿಯನ್ನು ನೋಡೋಣ. ಶಿವನು ಯಾರು? ನಮ್ಮೊಳಗಿನ ಶಿವ ಯಾರು, ಹೇಗಿದ್ದಾನೆ ಅನ್ನೋದನ್ನು ನೋಡೋಣ. ಭೂಮಿಯಲ್ಲ, ನೀರು ಅಲ್ಲ, ಬೆಂಕಿಯಲ್ಲ, ಗಾಳಿಯಲ್ಲ, ಕರಣವಲ್ಲ, ಕರಣಗಣದ ಹಲವು ಬಗೆಯ ಕೂಟವಲ್ಲ, ಗಾಢನಿದ್ರೆಯಲ್ಲಿ ಮಾತ್ರ ಕಾಣಬಲ್ಲ ಕಾಣ್ಕೆ ನಾನು, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಜಾತಿ ಇಲ್ಲ, ಜಾತಿರೂಢ ಕೆಲಸ ಕಾರ್ಯ ನನಗೆ ಇಲ್ಲ, ಉಸಿರ ಹಿಡಿದು ಮನವ ನಿಲ್ಲಿಸಿ ಯೋಗ ಸಿದ್ಧಿ ಮಾಡಲಿಲ್ಲ. ನಾನು ನನ್ನದೆಂಬ ಭ್ರಾಂತಿ ಬಟ್ಟೆ ಎಲ್ಲ ಬಿಚ್ಚಿ ತೆಗೆದು ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಅಮ್ಮನಿಲ್ಲ, ಅಪ್ಪನಿಲ್ಲ, ದೇವರಿಲ್ಲ, ಲೋಕವಿಲ್ಲ, ವೇದವಿಲ್ಲ, ಯಾಗವಿಲ್ಲ, ತೀರ್ಥಯಾತ್ರೆ ಬೇಕೇ ಇಲ್ಲ, ಗಾಢನಿದ್ದೆಯೊಳಗೆ ನಾನು ಸೊನ್ನೆಯೊಳಗೆ ಸೊನ್ನೆ ಕಂಡೆ, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಸಾಂಖ್ಯ ಶೈವ ತತ್ವವಿಲ್ಲ, ಪಾಂಚರಾತ್ರ ಮಾರ್ಗವಿಲ್ಲ, ಜೈನ ಧರ್ಮ ಮೀಮಾಂಸಾ ಯಾವ ಹಂಗು ನನಗೆ ಇಲ್ಲ, ಒಳಗೆ ಇರುವ ಶುದ್ಧ ಸತ್ವವನ್ನು ನಾನು ಕಂಡುಕೊಂಡೆ, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಮೇಲೂ ಇಲ್ಲ, ಕೆಳಗೂ ಇಲ್ಲ, ಒಳಗೆ ಹೊರಗೆ ಯಾವುದಿಲ್ಲ, ನಡುವೆ ಇಲ್ಲ, ಆಚೆ ಇಲ್ಲ, ಅಕ್ಕಪಕ್ಕ ದಿಕ್ಕು ಇಲ್ಲ, ಆಕಾಶದುದ್ದಕ್ಕೂ ಚದುರಿ ನಿಂತ ರೂಹು ನಾನು, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಬಿಳಿಯನಲ್ಲ, ಕರಿಯನಲ್ಲ, ಕೆಂಪು ಹಳದಿ ಎರಡೂ ಅಲ್ಲ, ಕುಳ್ಳನಲ್ಲ, ನೀಳನಲ್ಲ, ಕಿರಿಯನಲ್ಲ, ಹಿರಿಯನಲ್ಲ, ಒಳಗೆ ಹೊಳೆವ ಬೆಳಕಿನಂತೆ ಆಕಾರವಿಲ್ಲದಾತ, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಗುರುವು ಶಿಷ್ಯರೆರಡೂ ಇಲ್ಲ, ಶಾಸ್ತ್ರಶಾಸನವೂ ಇಲ್ಲ, ನಾನು ಇಲ್ಲ, ನೀನೂ ಇಲ್ಲ, ಸುತ್ತಮುತ್ತ ಲೋಕವಿಲ್ಲ, ಯಾವ ಅಚ್ಚಿನೊಳಗೂ ಸಹಿತ ಕೂರುವ ಸಾಮಿಯಲ್ಲ, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಎಚ್ಚರವೂ ಎನಗೆ ಇಲ್ಲ, ಕನಸು ನಿದ್ರೆ ಮಾಡಲಿಲ್ಲ, ವಿಶ್ವ ತೈಜಸ್ಸನೂ ಅಲ್ಲ, ಪ್ರಾಜ್ಞ ಪ್ರೇಕ್ಷಕನೂ ಅಲ್ಲ, ಎಲ್ಲವನ್ನೂ ಮೀರಿ ನಿಂತ ತುರಿಯದ ಸ್ಥಿತಿಯೇ ನಾನು, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಹರಡಿ ನಿಂತ ತತ್ವವದಕ್ಕೆ ಯಾರ ಹಂಗು ಬೇಕೇ ಇಲ್ಲ, ಅದಕ್ಕೆ ಆಧಾರವಿಲ್ಲ, ಅದುವೇ ಆಧಾರವೆಲ್ಲ, ಅದರ ಎದುರು ಹಾಳು ಮೂಳು ಈ ಲೋಕ ದೊಡ್ಡದಲ್ಲ, ಎಲ್ಲ ಕಳೆದ ಮೇಲೆ ಉಳಿವ ಶಿವನೇ ನಾನು ಬರಿಯ ಶಿವ. ಒಂದೂ ಅಲ್ಲ ಅಂದ ಮೇಲೆ ಎರಡೂ ಕೂಡ ಹೇಗೂ ಅಲ್ಲ, ಒಂಟಿಯಲ್ಲ ಹಾಗಂತ ಜೊತೆಗೆ ಇರುವ ಜೋಡಿಯಲ್ಲ, ಸೊನ್ನೆಯಲ್ಲ ಎನ್ನುವಂಥದ್ದು ಅಲ್ಲ, ವೇದವೆಲ್ಲ ಹೇಳಿತು, ಹೇಳಲಿಕ್ಕೆ ಮಾತೇ ಇಲ್ಲ. ಶಿವ ಏನು ಹೇಗೆ ಅಂತ ಗೊತ್ತಾಯ್ತಾ? ನಮಸ್ಕಾರ.